ವಾಹ್ ಸ್ವಾಮಿ, ನಿನ್ ಪೂಜೆಗೆ ಬಳಸೋ ಅಗರಬತ್ತಿ ಕೂಡ ನನ್ನ ಹುಡುಗಿನೇ ರೆಡಿ ಮಾಡೋದು ಅಂತ ಅನ್ಕೋತೀನಿ. ದೇವಾಂಶ್ ಅವರು ಎಲ್ಲಿದ್ದಾರೋ ಏನೋ, ದೇವಸ್ಥಾನಕ್ಕೆ ಬರ್ತಾರೆ ಅಂತ ಅವಳು ಹೇಳಿದ್ಲು. ದೇವಸ್ಥಾನದಲ್ಲಿ ಎಲ್ಲಿರ್ತಾರೆ ಅಂತ ಹೇಳಲಿಲ್ಲ. ಹುತ್ತದ ಹತ್ರ ಇರ್ತಾರಾ, ನಂದಿ ಹತ್ರ ಇರ್ತಾರಾ, ಇಲ್ಲ ತುಳಸಿ ಕಟ್ಟೆ ಹತ್ರ? ಅರಳಿ ಕಟ್ಟೆ ಹತ್ರ ಅಂತೂ ಯಾರು ಇರ್ಲಿಲ್ಲ. ನಾನ್ ಬೇರೆ ಅವ್ರನ್ನ ನೋಡೂ ಇಲ್ಲ. ಫೋಟೋ ಆದ್ರೂ ನೋಡಿದ್ರೆ ಚೆನ್ನಾಗಿರೋದು. ಈ ಶ್ರಿಯಾ ಬೇರೆ ಕೋಪಿಸ್ಕೊಂಡು ಅವ್ರ ಫೋಟೋನ್ ಬೇರೆ ಹರಿದಿಟ್ಟಿದ್ಲು. ಆಂಜನೇಯ, ನನ್ ಸ್ವಾಮಿ, ನನ್ನ ಅಗರಬತ್ತಿ ಬಂದಿದ್ದಾಳೆ ಅನ್ಸುತ್ತೆ. ಫೋಟೋದವ್ರು ಇಲ್ಲೇ ಇದ್ದಾರಲ್ಲ. ಶ್ರಿಯಾನ್ ಮದ್ವೆ ಮಾಡ್ಕೊಳ್ಳೋ ದೇವಾಂಶ್ ಅವ್ರಿಗೆ ನಾನು ಈ ಪತ್ರ ಕೊಡೋದು ನೋಡಿದ್ರೆ ಅವ್ರು ತಪ್ಪು ತಿಳ್ಕೊತಾರೋ ಏನೋ. ಶ್ರೀರಾಮಚಂದ್ರ, ನನ್ ಪ್ರೀತಿಗೆ ಪರೀಕ್ಷೆ ಕೊಡ್ತಾ ಇದ್ಯಾ? ಮಾರುತಿ ಇದ್ದಿದ್ರೆ ಚೆನ್ನಾಗಿರೋದು. ಇವ್ರ ಕಣ್ಣಾದ್ರೂ ತಪ್ಪಿಸ್ತಿದ್ದ. ಅಯ್ಯೋ, ನನ್ನ ಹತ್ರನೇ ಬರ್ತಿದ್ದಾರಲ್ಲ. ದೇವಾಂಶ್ ಅವರು ಪಾಪ ಎಲ್ ಕಾಯ್ತಿದಾರೋ ಏನೋ. ಈ ಫೋಟೋದವ್ರನ್ನ ಮಾತಾಡಿಸ್ಕೊಂಡು ಇಲ್ಲ ನಿಂತ್ ಬಿಟ್ರೆ ಏನ್ ಮಾಡೋದು? ಹೇ, ನಿಂತ್ಕೋ. ಈಗಷ್ಟೇ ನಿನ್ ಬಗ್ಗೆ ಹೇಳ್ತಾ ಇದ್ದೆ. ಯಾರ ಹತ್ರ? ಮಾರುತಿ ಹತ್ರ. ನನ್ ತಮ್ಮನ ಹತ್ರನಾ? ಮನೇಲಿದ್ದಾನಲ್ಲ, ಇಲ್ಲಿ ಯಾವಾಗ ಬಂದ? ಏನ್ ಹಾಗೆ ನೋಡ್ತಾ ಇದ್ಯಾ? ಎಲ್ಲಿದ್ದಾನೆ? ಯಾರು? ಮಾರುತಿನ? ನಿನ್ನ ಅಮಾಯಕತೆಗೆ ಕೈ ಮುಕ್ಕೊಂಡು ನಿಂತಿದ್ದಾನಲ್ಲ, ಆ ಆಂಜನೇಯ ಸ್ವಾಮಿಗೆ ಕಾಣಿಸ್ತಿಲ್ವಾ? ಓಹೋ, ದೇವ್ರಾ? ಹಾ, ಅಗರ್ಬತ್ತಿನ ತಯಾರಿಸ್ತಾಳೆ, ಎಲ್ ಬೇಕಂದ್ರಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಅಂತ ನಿನ್ ಬಗ್ಗೆ ಹೇಳ್ತಾ ಇದ್ದೆ. ನೀನೇ ಬಂದೆ. ಹೇಳು, ಏನ್ ಹೇಳ್ಬೇಕು? ಪಕ್ಕದಲ್ಲಿ ನಿನ್ ತಮ್ಮ ಇಲ್ಲ ಅಂದ್ರೆ ನೀನ್ ಮಾತಾಡಲ್ವಾ? ಹಾಗೆಲ್ಲ ಏನಿಲ್ಲ. ದೇವಾಂಶ್ ಅವ್ರಿಗೆ ಶ್ರಿಯಾ ಬರ್ದಿರೋ ಪತ್ರ ಕೊಟ್ಬಿಟ್ರೆ ಒಂದ್ ಕೆಲ್ಸ ಮುಗ್ದು ಹೋಗುತ್ತೆ. ಆಮೇಲೆ ಎಷ್ಟು ಬೇಕಾದ್ರೂ ಮಾತಾಡ್ಕೋಬಹುದು. ಮನ್ಸಲ್ಲೇ ಮಾತಾಡ್ಕೋತ್ಯಾ? ನೇರವಾಗಿ ಹೇಳಲ್ವಾ? ಹೇಳ್ತೀನಿ, ಮಾತಾಡು. ಅದು ನಾನಿಲ್ಲಿಗೆ ಯಾಕೆ ಬಂದಿದ್ದು ಅಂದ್ರೆ, ಅದು ಪತ್ರನ ಒಂದ್ ನಿಮಿಷ. ಹೇ ಮಿಸ್ಟರ್, ಹೇ, ಯಾರು ನೀನು? ಐ ಆಮ್ ಭಾರದ್ವಾಜ್, ಮಣಿಕಂಠ ಭಾರದ್ವಾಜ್. ಬುದ್ಧಿ ಇಲ್ವಾ ನಿನ್ಗೆ? ವಾಟ್? ನಿನ್ ತಲೆಲೇನ್ ಲದ್ದಿ ತುಂಬಿದ್ಯಾ? ಕೇಳ್ತಿದ್ರು ಹಾಗೆ ನಿಂತಿದ್ಯಲ್ಲ.
ಯಾಕೆ ಗುರು ರೈಸ್ ಆಗ್ತಿದ್ಯಾ? ದೇವಸ್ಥಾನದೊಳಗೆ ಶೂ ಹಾಕೊಂಡ್ ಬಂದಿದ್ಯಲ್ಲ, ಬುದ್ಧಿ ಇದ್ದಿದ್ರೆ ಹಾಕೊಂಡ್ ಬರ್ತಾ ಇರ್ಲಿಲ್ಲ. ಅದಕ್ಕೆ ಲದ್ದಿ ತುಂಬಿದ್ಯಾ ಅಂತ ಕೇಳಿದ್ದು. ನಾನೇನ್ ದೇವ್ರ ಹತ್ರ ಹೋಗ್ಲಿಲ್ವಲ್ಲ. ದೇವ್ರಷ್ಟೇ ಅಲ್ಲ, ದೇವಸ್ಥಾನದ ಒಳಗಡೆ ಬಂದ್ರೂ ಕೂಡ ಶೂ ತೆಗೆದು ಬರ್ಬೇಕು. ಇಡೀ ಪ್ರಪಂಚ ನಮ್ ದೇಶ, ಸಂಸ್ಕೃತಿ, ಸಂಪ್ರದಾಯಕ್ಕೆ ನಾವು ಕೊಡೋ ಗೌರವ, ಮರ್ಯಾದೆ ಕಂಡು ಮತ್ತೆ ನಮ್ ಆಚಾರ ವಿಚಾರಗಳಿಗೆಲ್ಲ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ರೆ, ನೀನ್ ಸಂಸ್ಕಾರ ಇಲ್ದಿರೋಂತರ ದೇವಸ್ಥಾನಕ್ಕೆ ಶೂಸ್ ಹಾಕೊಂಡ್ ಬಂದು ದೇವಸ್ಥಾನದ ಪವಿತ್ರತೆ, ದೇಶದ ಮರ್ಯಾದೆನ ಕಳೆಯಕ್ ಹೋಗ್ಬೇಡ. ಶೂಸ್ ತೆಗೆದ್ ಬಂದ್ರೆ ಸರಿ. ಶೂ ಬಿಚ್ಚದೇ ಇದ್ರೆ ಕಾಲಿರ್ಬೇಕಾ ಬೇಡ್ವಾ? ನಿಜವಾಗ್ಲೂ ಈ ಫೋಟೋದವ್ರನ್ನ ಮನಸ್ಫೂರ್ತಿಯಾಗಿ ಮೆಚ್ಕೋಬೇಕು. ಅಮ್ಮ ಅಪ್ಪ ಯಾರು ಅಂತ ಗೊತ್ತಿಲ್ದೇ ಇರೋ ನನ್ನಂತ ಅನಾಥೆ ಕೂಡ ಇದು ನನ್ ದೇಶ ಅಂತ ಹೇಳ್ಕೋಬಹುದು. ನಮ್ ದೇಶದ ಸಂಸ್ಕೃತಿ ಸಂಪ್ರದಾಯನ ಕಾಪಾಡೋ ಗಂಡು ಜೀವನನ ಹಂಚ್ಕೊಳ್ಳೋ ಹೆಂಡತಿನ ಕಣ್ಣು ರೆಪ್ಪೆ ಹಾಗೆ ನೋಡ್ಕೋತಾರೆ. ಸಾರಿ ಸರ್. ಕೈ ಮುಗಿಬೇಕಾಗಿರೋದು ದೇವ್ರಿಗೆ. ಹೋಗಿ ಶೂಸ್ ಬಿಟ್ಬಾ. ಯಾರಾದ್ರೂ ಕದ್ಬಿಡ್ತಾರೆ ಅನ್ನೋ ಅನುಮಾನ ಇದ್ರೆ ದೇವಸ್ಥಾನಕ್ಕೆ ಬರಬೇಡ. ಯಾಕಂದ್ರೆ ಕಾಯ ವಾಚ ಮನಸ್ಸ ನಮ್ಮನ್ನ ನಾವು ಅರ್ಪಿಸ್ಕೊಳ್ಳೋ ಜಾಗದಲ್ಲಿ ಕಾಲ್ಗೆ ಹಾಕೊಳ್ಳೋ ಶೂಸ್ ಎಲ್ಲಿ ಕಳೆದು ಹೋಗುತ್ತೋ ಅಂತ ಹೆದರ್ಕೋಬಾರ್ದು. ಮತ್ತೆ ಹೀಗೆ ಮಾಡ್ಬೇಡ. ಹೋಗ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಆ ತಲಹರಟೆ ಮತ್ತೆ ನೀವು ಓದ್ಕೊಂಡಿರೋರೆ, ಆದ್ರೆ ಸಂಸ್ಕಾರ ತಿಳ್ಕೊಂಡಿದ್ದೀರಾ, ಬೇರೆಯವ್ರಿಗೂ ತಿಳಿಸ್ತೀರಾ. ಅಯ್ಯೋ, ದೇವಾಂಶ್ ಅವರು ಕಾಯ್ತಿರ್ತಾರೆ ಅಲ್ವಾ? ಈ ಫೋಟೋದವ್ರನ್ನ ನೋಡ್ಕೊಂಡು ಬಂದ್ ಕೆಲ್ಸನೇ ಮರ್ತ್ಬಿಟ್ಟೆ. ಯಾರು ಸರ್ ನೀವು? ಇವ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಣ್ಣ? ದಶರಥ ರಾಮ ಅವರ ಚಿಕ್ಕ ಮಗ ದೇವಾಂಶ ಅವರು. ದಶರಥ ರಾಮ ಅವರ ಚಿಕ್ಕ ಮಗ ದೇವಾಂಶ ಅವರು. ಆ ಶ್ರೀರಾಮಚಂದ್ರ ತನ್ನ ಹೋಲ್ಕೆನೆ ಇರುವಂತ ಒಬ್ಬ ಒಳ್ಳೆ ಹುಡುಗನ್ನ ನಿಮ್ ಮನೆಗೆ ಅಳಿಯ ಆಗೋ ಹಾಗೆ ಮಾಡ್ತಿದ್ದಾನೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಮ್ ದಶರಥ ರಾಮ ಅವರ ಚಿಕ್ಕ ಮಗ ದೇವಾಂಶ್ ಅಂತ. ದೇವಾಂಶ್ ಅವ್ರೆ, ನೀವಾ ಅಮೆರಿಕಲ್ಲಿದ್ರಿ ನೀವು ಅಂತಿದ್ರು? ಇಷ್ಟು ದಿವಸ ಫಾರಿನ್ ಅಲ್ಲಿ ಇದ್ರು ಕೂಡ ನಮ್ ದೇಶದ ಸಂಸ್ಕೃತಿನ ಕಾಪಾಡ್ಕೋಬೇಕು ಅಂತ ಎಷ್ಟ್ ಚೆನ್ನಾಗಿ ಹೇಳಿದ್ಯಪ್ಪ. ತಂದೆ ತರ ಇವ್ರ ಮನ್ಸು ದೊಡ್ಡದೆ. ಮತ್ತೆ ಯಾವಾಗ ನೀವು ವಾಪಸ್ ಹೋಗೋದು? ಇನ್ನೂ ಏನು ಯೋಚಿಸಿಲ್ಲ. ಮದ್ವೆ ಆದ್ಮೇಲೆ ನೋಡ್ಬೇಕು. ಸಂಬಂಧ ನೋಡಿದೀರಾ? ಗೊತ್ತಾಯ್ತು. ಇವು ಜಾನಕಿರಾಮ್ ಅವ್ರ ಮಗಳು ಶ್ರೀಯನ್ ಮದ್ವೆ ಮಾಡ್ಕೋತಾ ಇದ್ದೀನಿ. ತಗೋ, ಈ ಲೆಟರ್ ಕೊಟ್ಪ. ಯಾರ್ಗೆ? ಅದೇ ನನ್ನ ಇಷ್ಟಪಟ್ಟಿದ್ದಾನಲ್ಲ ದೇವಾಂಶ್, ಅವನ್ಗೆ. ಓ ಹೌದಾ? ಧರ್ಮಕ್ಕೆ ಬೆಲೆ ಕೊಡೋ ಜಾನಕಿ ಅವ್ರಿಗೆ ನಿಮ್ಮಂತ ಅಳಿಯ ಸಿಗ್ತಿರೋದು ಹೋದ ಜನ್ಮದ ಪುಣ್ಯ ಅನ್ಸುತ್ತೆ. ಸರಿ ಸರ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಸರಿ. ಹೇ, ಆಗ್ಲೇ ನೀನೇನೋ ಹೇಳ್ತಾ ಇದ್ದೆ. ಅಷ್ಟೆಲ್ಲ ಅವ್ನು ಶೂ ಹಾಕೊಂಡ್ ಬಂದ ಅಂತ ನನಗ್ ಸಿಟ್ಟು ಬಂತು. ಇವಾಗ ಹೇಳು. ಪತ್ರ ಅಂತೇನೋ ಹೇಳ್ತಿದ್ದೆ, ಏನದು?
ಪ್ರೇಮ ಪತ್ರ ತಗೊಂಡ್ ಬಂದಿದ್ಯಾ? ಥ್ಯಾಂಕ್ಸ್. ನಾನ್ ಲೆಟರ್ ಬರಿಬೇಕಾದ್ರೆ ಹೇಗ್ ಬರೆಯೋದು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಮ ಅಜ್ಜಿ ಹತ್ರನೂ ಅದನ್ನೇ ಕೇಳ್ದೆ. ಶ್ರೇಯಾನ ನಾನು ಎಷ್ಟು ಇಷ್ಟಪಡ್ತೀನಿ, ಎಷ್ಟು ಪ್ರೀತಿಸ್ತೀನಿ, ಅದನ್ನ ಲೆಟರ್ ಬರೆದು ಹೇಳೋಕ್ ಸಾಧ್ಯನಾ ಅಂತ. ಆಗತ್ತೆ ಅಂದ್ರು. ಇವಾಗ ನೀನ್ ಲೆಟರ್ ತಗೊಂಡ್ ಬಂದಿದ್ಯಾ ಅಂದ್ರೆ ಶ್ರೇಯಾ ಮನ್ಸಲ್ಲಿರೋ ಮಾತೆಲ್ಲ ಇದ್ರಲ್ಲಿದೆ ಅನ್ಕೋಬಹುದಾ? ಹೇಯ್, ಹಲೋ, ಅಗರ್ಬತ್ತಿ. ಸಾರಿ ಶ್ರೇಯಾ. ಶ್ರೇಯಾಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ. ಲೆಟರ್ ಓದಿದ್ಮೇಲೆ ನನ್ನ ಅಭಿಪ್ರಾಯನೂ ಶೇರ್ ಮಾಡ್ಕೋಬೇಕಲ್ವಾ? ಕೊಟ್ಬಿಟ್ಟು ಹೊರಟೋದ್ಲಲ್ಲ. ಇಟ್ಸ್ ಆಲ್ ರೈಟ್, ಇಟ್ಸ್ ಓಕೆ. ಅಯ್ಯೋ, ಅಯ್ಯಯ್ಯೋ. ಇಂಕ್ ಪೆನ್ನಲ್ಲಿ ಬರ್ದಿದ್ಲು ಅನ್ಸುತ್ತೆ. ನೀರಲ್ಲಿ ಬಿದ್ದ ತಕ್ಷಣ ಅಕ್ಷರಗಳೆಲ್ಲ ಅಳಿಸು ಹೋಯ್ತು. ಏನ್ ಆಂಜನೇಯ ಇದು? ನನ್ನ ಬ್ರಹ್ಮಚರ್ಯಗೆ ಫುಲ್ ಸ್ಟಾಪ್ ಇಟ್ಟಿದ್ದಕ್ಕೆ ನೀನು ಹೀಗೆ ಮಾಡಿದೆ ಅಲ್ವಾ? ನಂಗೆ ಅರ್ಥ ಆಯ್ತು. ಛ, ಅನಾಥೆ.
ಅಪ್ಪ ಶ್ರೀರಾಮ, ದಿಕ್ಕು ದೆಸೆ ಇಲ್ದೇ ಇರು ಅನಾಥ ಮಗುನ ಗುಡಿಲಿ ಬಿಟ್ಟು ಹೋಗಿದ್ರೆ ಕರ್ಕೊಂಡ್ ಬಂದು ಬೆಳೆಸಿ ದೊಡ್ಡೋಳ್ ಮಾಡಿದ್ರು ನಮ್ಮಪ್ಪ ಅಮ್ಮ. ಪ್ರೀತಿಸೋ ಅಂತವ್ರು ಯಾರು ಇಲ್ದೇ ಇರುವಂತ ಜನ್ಮನ ನೀನ್ ನನಗ್ ಕೊಟ್ಟು ನೀನು ತಪ್ಪು ಮಾಡಿದ್ಯಾ ಅಂತ ಅಂದೆ. ನನ್ನ ಕ್ಷಮಿಸ್ಬಿಡು ಸ್ವಾಮಿ. ಯಾಕಂದ್ರೆ ಪ್ರೀತಿ ನಾನು ತಪ್ಪು ಮಾಡ್ಬಿಟ್ಟೆ. ಫೋಟೋದವರು ನನ್ನನ್ನು ಇಷ್ಟಪಡ್ತಿದ್ದಾರೆ ಅನ್ಕೊಂಡೆ. ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು ಅಂತ ನನ್ನವರು ಅನ್ಕೊಂಡ್ಬಿಟ್ಟೆ. ಇವಾಗ ಗೊತ್ತಾಯ್ತು ಸ್ವಾಮಿ, ಅವ್ರು ಇಷ್ಟಪಟ್ಟಿದ್ದು ಶ್ರೇಯಾನ ಅಂತ. ಅವ್ರ ಮದ್ವೆ ಆಗ್ತಿರೋದು ನನ್ ತಂಗಿನ ಅಂತ. ಹೆಸರು ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿನ ನಾನ್ ದಿನ ನೋಡ್ತಾನೆ ಇದ್ದೆ, ಅವ್ರ ಜೊತೆ ಮಾತಾಡ್ತಾನೆ ಇದ್ದೆ. ಅವರು ಈ ಮನೆಗ್ ಬರ್ತಿರೋ ಅಳಿಯ ಅಂತ ಗೊತ್ತಾಗ್ಲಿಲ್ಲ. ಫೋಟೋ ನೋಡ್ಲಿಲ್ಲ. ಶ್ರೀಯಾ ಫೋಟೋ ಹರಿದು ಹಾಕ್ದಾಗ ಅಯ್ಯೋ ಯಾಕೆ ಹೀಗೆ ಹರಿದಾಕ್ತಿದ್ದಾಳೆ ಅಂತ ಅನ್ಕೊಂಡೆ. ಆದ್ರೆ ಅದನ್ನ ನೋಡಿದಿದ್ರೆ ನನ್ ಗುಂಡ್ಗೆ ಚೂರ್ ಚೂರ್ ಆಗಿರೋದು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಪ್ರೀತಿಸೋದು ಎಷ್ಟು ಕಷ್ಟನೋ, ಪ್ರೀತಿಸೋರ್ನ ಬಿಡೋದು ಅದಕ್ಕಿಂತ ತುಂಬಾ ದೊಡ್ಡ ಕಷ್ಟ ದೇವ್ರೆ. ಆದ್ರೆ ಒಂದ್ ಮಾತ್ರ ಅರ್ಥ ಆಗ್ತಿಲ್ಲ ಸ್ವಾಮಿ. ಫೋಟೋದವ್ರಿಗೆ ನನ್ ತಂಗಿ ಜೊತೆ ಮದ್ವೆ ಫಿಕ್ಸ್ ಆಗಿರ್ಬಹುದು, ಆದ್ರೆ ಅವ್ರ ಮಾತು, ಅವ್ರ ನೋಟ ಎಲ್ಲಾನು ನನ್ನನ್ನು ಯಾಕೆ ಕಾಡ್ತಾ ಇದೆ. ದಿನ ದಿನ ಅವರು ನನ್ನನ್ನೇ ಹುಡ್ಕೊಂಡು ಬರ್ತಿರೋ ಹಾಗೆ ಯಾಕೆ ಅನ್ನಿಸ್ತಿತ್ತು. ಯಾವ್ದ್ ನಿಜ ಯಾವ್ದ್ ಸುಳ್ಳು ಅಂತ ನನಗರ್ಥನೇ ಆಗ್ತಿಲ್ಲ. ಇಲ್ದೇ ಹೋದ್ರೆ ಎಲ್ಲೋ ಏನೋ ತಪ್ಪಾಗಿರ್ಬೇಕು. ಅಮ್ಮಂಗ್ ಹೇಳಿದ್ರೆ ನಿಜ ಏನು ಅನ್ನೋದನ್ನ ತಿಳ್ಕೊಬೋದೇನೋ. ಏನ್ ಹೇಳ್ತೀಯೇ? ದೇವಾಂಶ್ ಅವ್ರನ್ನ ನಾನ್ ಪ್ರೀತಿಸ್ತಿದ್ದೀನಿ ಅಜ್ಜಿ. ಅವರು ಕೂಡ ನನ್ನ ಪ್ರೀತಿಸ್ತಿದ್ದಾರೆ ಅಂತಾನೆ ಅನ್ನಿಸ್ತಿದೆ. ಈ ಮಾತು ನಿಮ್ಮಮ್ಮಂಗೆ ಹೇಳಿದ್ರೆ ಅವಳೇನೇ ಮಾಡಕ್ ಸಾಧ್ಯ? ಹಾ, ಆದ್ರೆ ಈಗ ನಿಮ್ಮ ಹತ್ರ ನಾನು ಹೇಳಿದ್ನಲ್ಲ ಅಜ್ಜಿ, ಆ ಫೋಟೋದವರು ನಿಜವಾಗ್ಲೂ ನನ್ನಿಂದ ಇಷ್ಟಪಡ್ತಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಎಲ್ಲೋ ಏನು ತಪ್ಪಾಗಿ ಸಂಬಂಧ ಶ್ರೀಯಾಗೆ ಫಿಕ್ಸ್ ಆಗಿದೆ. ನಿನ್ನ ರಾಮ ಹೇಳೆ